ದುಲ್ಕರ್ ಸಲ್ಮಾನ್ ಅವರ ಕಾಂತಾ ಮೂವಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಯಾರಿಗೆ ಲೈಕ್ ಆಕೈತಿ ಅನ್ನೋದನ್ನ ಫಸ್ಟ್ನಾಗ ನಾ ತಿಳಿಸ್ತಾನು. ಇದು ಯಾರಿಗೆ ಲೈಕ್ ಆಕೈತಿ ಅಂದ್ರೆ ಯಾರ ಮೂವಿ ನೋಡಕ್ ಹೋಗ್ತಾರಲ್ಲ ಅವ್ರಿಗೆ ಲೈಕ್ ಆಕೈತಿ. ಬಟ್ ಯಾರ ಟೈಮ್ ಪಾಸ್ ಮಾಡಕ್ ಹೋಗ್ತಾರಲ್ಲ ಅವ್ರಿಗೆ ಡೆಫಿನೆಟ್ ಆಗಿ ಲೈಕ್ ಆಗೋದಿಲ್ಲ. ಯಾವ ಕಾರಣಕ್ಕಂದ್ರೆ ಬಹಳಷ್ಟು ಒಂದು ಸಸ್ಪೆನ್ಸ್ ಒಳಗ ಮೂವಿ ಐತಿ. ಅಂದ್ರೆ ಯಾರು ಮೂವಿ ನೋಡಕ್ ಹೋಗ್ತಾರಲ್ಲ ಅವ್ರಿಗೆ ಥ್ರಿಲ್ಲಿಂಗ್ ಸಿಗ್ತೈತಿ. ಆನಂತರ ಉಳಿದವ್ರಿಗೆ ಆಬ್ವಿಯಸ್ಲಿ ಬೋರಿಂಗ್ ಹೊಡಿತೈತಿ. ಆನಂತರ ಮೂವಿ ಬಗ್ಗೆ ಮಾತಾಡೋದಾದ್ರೆ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ನನ್ನ ಪ್ರಕಾರ. ಆನಂತರ ಇದ್ರದ್ದು ಒಂದು ಕಾನ್ಸೆಪ್ಟ್ ಏನಂದ್ರೆ ಮೂವಿ ಒಳಗೆ ಮೂವಿಯನ್ನು ತೆಗಿಯಾಕೊಂಡಿರ್ತಾರು ನಮ್ಮ ದುಲ್ಕರ್ ಸಲ್ಮಾನ್ ಅವರ. ಅಂದ್ರೆ ಇವ್ರದ್ದು ಏನು ಒಂದು ಏಮ್ ಐತೆ ಅಂದ್ರೆ ಒಂದು ಇಂಡಸ್ಟ್ರಿ ಒಳಗೆ ಒಂದು ಹಾರರ್ ಥ್ರಿಲ್ಲಿಂಗ್ ಮೂವಿ ಮಾಡಿಕಾಸ ಒಂದು ಭಾಳಷ್ಟು ಹೈ ಹೆಸರನ್ನು ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗೈತಿ. ಆದ್ರೆ ಇಲ್ಲೇ ಇರೋದೆಲ್ಲ ಬೇರೆನ, ಅನ್ಕೊಂಡಿದ್ದ ಬೇರೆ ಇರೋದೇ ಬೇರೆ. ಅಂದ್ರೆ ಲಾಸ್ಟಕ್ಕೆ 2 ನಿಮಿಷ ಇರ್ತಾ ನಮ್ಗೆ ಯಾರು ಮೇನ್ ವಿಲನ್ ಅಂತ ಗೊತ್ತಾಗೈತಿ. ಅಲ್ಲಿವರೆಗೂ ವಿಲನ್ ಯಾರ, ಹೀರೋ ಯಾರ. ಹೀರೋ ಅಂದ್ರೆ ಅದ ಆಬ್ವಿಯಸ್ಲಿ ಅವರ. ಬಟ್ ಯಾವ ರೀತಿಯಾಗಿ ವಿಲನ್ನ ಇವ್ರನ್ನೆಲ್ಲ ಇದನ್ನ ಮಾಡ್ತಾನೋ ಆ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದ ಒಂದು ಕಾಂತಾ ಮೂವಿ ಅಂತ ಹೇಳ್ಬೋದು. ಕಾಂತಾ ಮೂವಿ ಓವರಾಲ್ ಆಗಿ ನೋಡೋದಾದ್ರೆ ನನ್ನ ಪ್ರಕಾರ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಡೋ ಕಾರಣ ಏನಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ ಇಲ್ಲಿ ಯಾರೂ ಕೂಡ ಕಾಣೋದಿಲ್ಲ, ಅದೇ ರೀತಿ ನಮ್ಮ ವಿಲನ್ ಕೂಡ ಕಾಣತ್ತಿಲ್ಲ. ಆ ರೀತಿ ಕಾನ್ಸೆಪ್ಟನ್ನು ಈ ಒಂದು ಮೂವಿ ನಾವು ನೋಡಕ್ಕೆ ಸಿಗ್ತೈತೆ. ಲಾಸ್ಟಿಗೆ ವಿಲನ್ನ ಎಂಟ್ರಿ ಮಾತ್ರ 2 ನಿಮಿಷ ಏನಿತ್ತಲ್ಲ ಅಲ್ಲಿ ಒಂದು ಟಾಪ್ ಕ್ಲಾಸ್ ಒಂದು ಇದನ್ನು ಇಂಟ್ರೋವನ್ನು ಕೊಟ್ಟಾರ ಅಂತ ಹೇಳ್ಬೋದು. ಅಂದ್ರೆ ನಾವು ಫಸ್ಟ್ನೇಗೆ ಯಾರು ವಿಲನ್ ಅನ್ಕೊಂಡವಲ್ಲ ಅವರು ವಿಲನ್ ಅಲ್ಲ. ಆನಂತರ ಇಲ್ಲಿ ಏನು ನಡೆಯೈತಲ್ಲ ಅದು ಸೀನ ಅಲ್ಲ. ಈ ರೀತಿಯಾದ ಕಾನ್ಸೆಪ್ಟನ್ನು ನಾವು ಕಾಂತಾ ಮೂವಿ ನೋಡ್ತೇವೆ. ನಾವು ಈಗ ರೀಸೆಂಟಾಗಿ ಸಲ್ಮಾನ್ ಅವರ ಮೂವಿಗಳನ್ನ ನೋಡಕ್ಕೆ ಹೊಂಟ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಎಲ್ಲ ಮೂವಿಗಳು ಬರತ್ತವು. ಅದ್ರಾಗ ಇದು ಕೂಡ ಒಂದಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಇದ್ರಾಗ ಹೊಸ ಪರಿಚಯವಾದ ಹೀರೋಯಿನಿ ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಆ್ಯಕ್ಟಿಂಗ್ ಮಾಡಿದಾರು. ಇವರ ಹೊಸ ಪರಿಚಯವಾದರೂ ಕೂಡ ಒಂದು ಹಳಿ ಇದರ ಕಾಣತಾರೋ, ಅಂದ್ರೆ ಹಳಿಯವ್ರಿಗಿಂತ ಬೆಸ್ಟ್ ಆಗಿ ಕಾಣತಾರೋ. ಮೂವಿಗೆ ಒಂದು ಜೀವವನ್ನು ತುಂಬುವ ಕೆಲಸ ಮಾಡ್ರಿ ಅಂತ ಹೇಳ್ಬೋದು. ಆನಂತರ ಟೋಟಲ್ ಆಗಿ ಹೇಳೋದಾದ್ರೆ ಮೂವಿಗೆ ನನ್ನ ಕಡೆಯಿಂದ ಸಿಗುವಂಥ ಸ್ಟಾರ್ಗಳು ಒಂದು 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನೋ. ಕಾರಣ ಮೂವಿ ಚಲೋ ಇತ್ತು. ಆನಂತರ ಯೂಸ್ ಮಾಡಿದಂಥ ಟ್ರಿಕ್ಸ್ಗಳು ಚಲೋ ಇದ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಚಲೋ ಇದ್ದು. ಆನಂತರ ಸ್ವಲ್ಪ ಮಟ್ಟಿಗೆ ಎಲ್ಲೋ ಬೋರಿಂಗ್ ಅನ್ಸಾಯಿತು ಆಬ್ವಿಯಸ್ಲಿ ನಾ ಹೇಳಿದಂಗಾಗ. ಅದನ್ನೊಂದು ಇನ್ನೂ ನೀಟಾಗಿ ಏನರ ಸ್ಕ್ರೀನ್ ಪ್ಲೇ ಸ್ಪೀಡ್ ಮಾಡ್ಕಾಸ್ ಇದನ್ನು ಮಾಡಿದ್ರೆ ಅಲ್ಟಿಮೇಟ್ ಲೆವೆಲ್ ಆಗೋ ಚಾನ್ಸ ಭಾಳ ಇತ್ತಂತೇಳಿ ನನ್ನ ಅನಿಸಿಕೆ. ಟೋಟಲ್ ಆಗಿ ಓವರಾಲ್ ಆಗಿ ಹೇಳೋದಾದ್ರೆ ಮೂವಿ 1 ಲೈನ್ ಸ್ಟೋರಿ. ಒಂದು ವಿಲನನ್ನು ಹುಡುಕಾಟದಲ್ಲಿ ನಮ್ಮ ಹೀರೋ ಅಂತ ಹೇಳ್ಬೋದು. ಅಂದ್ರೆ ಚಿತ್ರದೊಳಗೆ ಚಿತ್ರ ಒಂದು ವಿಚಿತ್ರ ರೀತಿ ಒಳಗೆ ಈ ರೀತಿಯಾದ ಕಾನ್ಸೆಪ್ಟ ನಮ್ಮ ಕಾಂತಾ ಮೂವಿ ಒಳಗೆ ಡೆಫಿನೆಟ್ ಆಗಿ ಎಲ್ಲರಿಗೂ ಲೈಕ್ ಆಗುವಂಥ ಮೂವಿ. ಯಾರು ಮೂವಿ ಪ್ರಿಯರದಲ್ಲ ಅವ್ರಿಗೆ ಮಾತ್ರ. ಆನಂತರ ಒಂದು ಇದನ್ನು ಮಾಡೋರ ಅಂದ್ರೆ ಟೈಮ್ ಪಾಸ್ ಮಾಡೋರ ಸ್ಕಿಪ್ ಮಾಡಿದ್ರು ನಡೀತೈತಿ. ಒಟ್ಟು ಮೂವಿ ಯಾರು ನೋಡ್ತಾರಲ್ಲ ಡೆಫಿನೆಟ್ ಆಗಿ ಹೋಗಿ ನೋಡ್ರಿ ಟೀಸರ್ ಹೋಗ. ಕಾರಣ ಚಲೋ ಮೂವಿ ಐತಿ, ಕಾನ್ಸೆಪ್ಟ್ ಚಲೋ ಐತಿ ಅಂತೇಳಿ ನನ್ನ ಅನಿಸಿಕೆ. ಇದಾಗಿತ್ತ ಕಾಂತಾ ಮೂವಿದ ಒಂದು ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟರೆ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.